ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿ ರವಿ ಸವಿರುಚಿ. ಇವತ್ತು ನಾವು ಮನೆಯಲ್ಲೇ ಪ್ಯೂರ್ ಆ್ಯಂಡ್ ಹೋಮ್ ಮೇಡ್ ಗರಂ ಮಸಾಲ ಮಾಡೋದನ್ನು ನೋಡೋಣ. ಯಾವುದೇ ರೆಸಿಪಿಗೂ ಹಾಕಿದ್ರೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಆರೋಮ ಸೂಪರ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಅಥವಾ ಪ್ರಿಸರ್ವೇಟಿವ್ ಐಟಮ್ಸ್ ಇರೋದ್ರಿಲ್ಲ. 100% ಪ್ಯೂರ್ ಹೋಮ್ ಮೇಡ್ ಆಗಿರೋದ್ರಿಂದ ರುಚಿಯ ಜೊತೆಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು, ಯಾವ ರೀತಿ ರೋಸ್ಟ್ ಮಾಡಬೇಕು, ಕೊನೆಯಲ್ಲಿ ಪರ್ಫೆಕ್ಟ್ ಆದ ಗರಂ ಮಸಾಲ ಹೇಗೆ ರೆಡಿ ಆಗುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ ಶುರು ಮಾಡೋಣ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಸಿಮ್ಮಲ್ಲಿಟ್ಟು ರೋಸ್ಟ್ ಮಾಡಬೇಕು. ಮೊದಲಿಗೆ ಚಕ್ಕೆಯನ್ನು 15ರಿಂದ 20 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಲವಂಗವನ್ನು 20ರಿಂದ 30 ಗ್ರಾಮ್ ಅಷ್ಟು ಹಾಕಬೇಕು. ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಮೆಣಸು, ಚಕ್ರದ ಹೂವು 3ರಿಂದ 4, ಏಲಕ್ಕಿಯನ್ನು 10ರಿಂದ 12 ಹಾಕ್ಕೊಂಡಿದ್ದೀನಿ. ಕಾಡೇಲಕ್ಕಿಯನ್ನು 3ರಿಂದ 4 ಹಾಕಬೇಕು. ಅರಶಿನದ ಕೊಂಬು ಇದು ಅಷ್ಟೇ 5 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆಯನ್ನು 3ರಿಂದ 4 ಈ ರೀತಿಯಾಗಿ ಬಿಡಿಸಿ ಹಾಕೋತಾ ಇದ್ದೀನಿ. ಮೆಂತ್ಯ ಅರ್ಧ ಸ್ಪೂನಷ್ಟು, ಗಸಗಸೆ 1 ಸ್ಪೂನಷ್ಟು, ಕಲ್ಲುವ್ವ 4 ಗ್ರಾಮ್ ಅಷ್ಟು, ಅಂದರೆ 1 ಟೇಬಲ್ ಸ್ಪೂನಷ್ಟು, ಮರಾಠಿ ಮೊಗ್ಗು 3 ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಡೆದು ಈ ರೀತಿಯಾಗಿ ಹಾಕಿದ್ದೀನಿ. ಸೋಂಪು 1 ಸ್ಪೂನಷ್ಟು, 1 ಜಾಕಾಯಿ ಹಾಗೂ 2ರಿಂದ 3 ಗ್ರಾಮ್ ಅಷ್ಟು ಜಾವಿತ್ರಿಯನ್ನು ಸ್ವಲ್ಪ ಒಡೆದು ಹಾಕ್ತೀನಿ. ಇದರ ಅರೋಮಾ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಗರಂ ಮಸಾಲೆ ಮತ್ತು ಚಿಕನ್ ಮಟನ್ನ ಬಹಳ ಟೇಸ್ಟಿಯಾಗಿ ಮಾಡುತ್ತೆ. 1.5 ಸ್ಪೂನಷ್ಟು ಶಾಹಿ ಜೀರಾ, ಈಗ ಈ ಮಸಾಲೆಗಳನ್ನ ಉರಿತಾ ಇದರಲ್ಲಿರುವ ವಿಶೇಷಗಳನ್ನ ತಿಳ್ಕೊಳ್ಳೋಣ. ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ಮಸಾಲೆಯೂ ಸಹ ಔಷಧೀಯ ಗುಣ ಹೊಂದಿದೆ. ಜೀರಿಗೆ, ಧನಿಯಾ ಮುಂತಾದ ಮಸಾಲೆಗಳು ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತೆ. ಲವಂಗ, ದಾಲ್ಚೀನಿ, ಕರಿಮೆಣಸು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತೆ. ಇದು ಜೀವಕೋಶವನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ಈಗ ಇದೆಲ್ಲ ತಣ್ಣಗಾಗಬೇಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಆಗಲೇ ಫ್ರೈ ಮಾಡಿದಂಥ ತವಾಲೆನೆ ಅರ್ಧ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ 2 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಧನಿಯಾ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದಿಷ್ಟನ್ನು ಸರಿಯಾದ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ನಮ್ಮ ಅಡುಗೆ ಮನೆಯಲ್ಲಿ ಇರುವ ಪ್ರತಿಯೊಂದು ಮಸಾಲೆನೂ ಕೇವಲ ರುಚಿಗಾಗಿ ಮಾತ್ರ ಅಲ್ಲ, ಅದರ ಹಿಂದೆ ಅಮೂಲ್ಯವಾದ ಔಷಧೀಯ ಗುಣಗಳು ಸಹ ಇದೆ. ಕಡಲೆಬೇಳೆಯಲ್ಲಿ ಪ್ರೋಟೀನ್, ನಾರಿನಂಶ ಮತ್ತು ಕಬ್ಬಿಣದ ಉತ್ತಮ ಮೂಲ ಅಡುಗೆಗೆ ಒಳ್ಳೆಯ ರುಚಿ ಹಾಗೂ ಒಳ್ಳೆಯ ಪೋಷಕಾಂಶವನ್ನು ಕೊಡುತ್ತೆ. ಉದ್ದಿನ ಬೇಳೆಯಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಸಮೃದ್ಧಿಯಾಗಿ ಇದೆ. ಜೀರಿಗೆಯಲ್ಲಿ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ, ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತೆ. ಧನಿಯಾ ಅಡುಗೆಗೆ ಸುವಾಸನೆ ಮತ್ತು ರುಚಿಯನ್ನು ಹೆಚ್ಚುತ್ತೆ. ಜೀರ್ಣಕ್ರಿಯೆಗೂ ಸಹ ಇದು ಒಳ್ಳೆಯ ಸಹಾಯ ಮಾಡುತ್ತೆ. ದೇಹಕ್ಕೂ ಕೂಡ ತಂಪು. 13ರಿಂದ 15ರಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ 3ರಿಂದ 4 ಕೆಂಪು ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಆಗಲೇ ಹುರಿದಂಥ ಮಸಾಲೆಗೆ ಇದನ್ನೆಲ್ಲವನ್ನು ಹಾಕಿ ಮತ್ತು ಇದು ಸಹ ತಣ್ಣಗಾಗೋದಕ್ಕಾಗಿ ಬಿಡ್ತೀನಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಕ್ಲೀನಾಗೆ ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಫುಲ್ಲು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೋಬಾರ್ದು. ನೋಡಿ, ಇಷ್ಟರ ಮಟ್ಟಿಗೆ ಗ್ರೈಂಡ್ ಆದರೆ ಸಾಕು. ನಾನು ಹೇಳಿದ ರೀತಿಯಲ್ಲಿ ಹಾಗೂ ಹೇಳಿದ ಪ್ರಮಾಣದಲ್ಲಿ ಮಸಾಲೆ ಈ ಗರಂ ಮಸಾಲೆಯನ್ನು ರೆಡಿ ಮಾಡಿದ್ರಿ ಅಂದರೆ ನಿಮ್ಮ ಅಡುಗೆ ರುಚಿ ಅಂತೂ ಡಬಲ್ ಮಾಡುತ್ತೆ.
ಇವತ್ತಿನ ಗರಂ ಮಸಾಲ ವಿಡಿಯೋ ಹೇಗಿತ್ತು ಸ್ನೇಹಿತರೆ? ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಅಡುಗೆ ರೆಸಿಪಿಗಳು, ಕಿಚನ್ ಟಿಪ್ಸ್, ಮಸಾಲೆಗಳ ಮಾಹಿತಿ ಹಾಗೂ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಕವಿರವಿ ಸವಿರುಚಿ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲಗಳು ನಮ್ಮ ಮುಂದಿನ ವಿಡಿಯೋಗಳಿಗೆ ಪ್ರೇರಣೆ. ಧನ್ಯವಾದಗಳು.